ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಇಸ್ರೇಲಲ್ಲಿ ಆಗೋ ಯುದ್ಧದ ಬಗ್ಗೆ ಚರ್ಚೆ ಆಗುತ್ತೆ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಆಗಿರುವ ಸಾವು ನೋವುಗಳ ಬಗ್ಗೆ ಚರ್ಚೆ ಆಗುತ್ತೆ. ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ಸರ್ಕಾರ ರಚಿಸಿರುವುದರ ಬಗ್ಗೆ ಚರ್ಚೆ ಆಗುತ್ತೆ. ಟ್ರಂಪ್ ಯಾವುದೇ ದೇಶಗಳ ಯುದ್ಧ ನಿಲ್ಲಿಸಿದ ಅನ್ನೋದು ಚರ್ಚೆ ಆಗುತ್ತೆ. ಬುಕ್ಕರ್ ಪ್ರಶಸ್ತಿ ಯಾರಿಗೆ ಬಂತು ಅನ್ನೋದ್ರ ಬಗ್ಗೆ ಕೂಡ ತಿಂಗಳುಗಳ ಗಟ್ಟಲೆ ಚರ್ಚೆ ಆಗುತ್ತೆ. ಇವೆಲ್ಲದರ ಬಗ್ಗೆ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಪತ್ರಿಕೆಗಳಲ್ಲಿ ಸಾಲು ಸಾಲು ಲೇಖನಗಳು ಬರುತ್ತೆ. ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಪ್ಯಾನೆಲ್ ಡಿಸ್ಕಷನ್, ಅದರಲ್ಲಿ ಪರಿಣಿತಿ ಆದವ್ರ ಬಗ್ಗೆ ಕರೆಸಿ ಪರ ವಿರೋಧ ಚರ್ಚೆ ಆಗುತ್ತೆ ಅಲ್ವಾ. ಆದರೆ ಎಷ್ಟೋ ವರ್ಷಗಳಿಂದ ಕಬ್ಬು ಬೆಳೆಗಾರರ ಸಮಸ್ಯೆಗಳು, ಪ್ರತಿ ವರ್ಷವೂ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು ಅನ್ನೋ ಕೂಗು, ಅವರು ಮಾಡುವ ಹೋರಾಟ, ಇನ್ಯಾವುದರ ಬಗ್ಗೆ ಕೂಡ ಒಂದು ಪತ್ರಿಕೆಯವರು ಒಂದು ಚಾನೆಲ್ ಅವರು ಕೂಡ ವಿಶೇಷ ಅಂತ ಪರಿಗಣಿಸಿ ಲೇಖನಗಳನ್ನು ಬರೆಸಿದ್ದಾಗಲಿ, ಪ್ಯಾನೆಲ್ ಚರ್ಚೆ ಮಾಡಿದ್ದಾಗಲಿ, ಅದರಲ್ಲಿ ಪರಿಣಿತಿ ಹೊಂದಿದವರನ್ನು, ಸಂಬಂಧಿಸಿದ ಸರ್ಕಾರವನ್ನು, ಸಕ್ಕರೆ ಕಾರ್ಖಾನೆಯವರನ್ನು ಕರೆಯಿಸಿ ಚರ್ಚೆ ಮಾಡಿದ್ದಾಗಲಿ ತುಂಬಾ ವಿರಳ ಅಲ್ಲವೇ. ಪ್ರತಿ ವರ್ಷ ಪತ್ರಿಕೆಯ ಒಂದು ಪ್ರಾದೇಶಿಕ ವಿಭಾಗದ ಒಂದು ಸಣ್ಣ ಮೂಲೆಯಲ್ಲಿ ಕಬ್ಬು ಬೆಳೆಗಾರರ ವೈಜ್ಞಾನಿಕ ಬೆಲೆ ನಿಗದಿಗಾಗಿ ಕೂಗು ಅನ್ನೋ ಶೀರ್ಷಿಕೆಯಲ್ಲಿ ಮುಗಿದು ಹೋಗುತ್ತೆ. ನ್ಯೂಸ್ ಚಾನೆಲ್ನ ಯಾವುದೋ 10 ನಿಮಿಷದ ಸುದ್ದಿಯ ಅಡಿ ಬರಹದಲ್ಲಿ ಬಿತ್ತರಿಸಿ ಕೈ ತೊಳೆದು ಹೋಗುತ್ತದೆ. ಯಾಕೆ ಹೀಗೆ? ಕರ್ನಾಟಕದಲ್ಲಿ ಅತಿ ಹೆಚ್ಚು ವಾಣಿಜ್ಯ ಬೆಳೆಯಾಗಿ ಬೆಳೆಯುವ ಕಬ್ಬು ಇದುವರೆಗೆ ರೈತರಿಗೆ ಯಾವತ್ತೂ ವೈಜ್ಞಾನಿಕ ಬೆಲೆ ನಿಗದಿಯಾಗಿಲ್ಲ. ಇದರ ಬಗ್ಗೆ ರೈತರೊಂದಿಗೆ ಯಾರು ದೊಡ್ಡ ಪ್ರಮಾಣದಲ್ಲಿ ದನಿ ಎತ್ತಿಲ್ಲ. ಸದನದಲ್ಲಿ ಚರ್ಚೆ ಆಗಿಲ್ಲ. ವರ್ಷಕ್ಕೆ 4-5 ತಿಂಗಳುಗಳಲ್ಲಿ ಕೋಟಿಗಟ್ಟಲೆ ಲಾಭ ಮಾಡಿಕೊಳ್ಳುವ ಕಾರ್ಖಾನೆಗಳು, ಲಕ್ಷಗಟ್ಟಲೆ ಲಾಭ ಮಾಡಿಕೊಳ್ಳುವ ಸಾಗಾಟಗಾರರು, ರಸಗೊಬ್ಬರ ಕಂಪನಿಗಳು, ಕೋಟಿಗಟ್ಟಲೆ ತೆರಿಗೆಗಳನ್ನು ಸಂಗ್ರಹಿಸುವ ಸರ್ಕಾರಗಳು ಯಾರು ರೈತರ ಬೆನ್ನಿಗೆ ನಿಂತಿಲ್ಲ. ವರ್ಷಾನುಗಟ್ಟಲೆ ದುಡಿದು, ಬಿಸಿಲಲ್ಲಿ ಸುಟ್ಟು, ಮಳೆಯಲ್ಲಿ ತೊಯ್ದು, ಚಳಿಯಲ್ಲಿ ನಡುಗಿದರೂ ಕೊನೆಗೆ ಸಿಗುವುದು ಪುಡಿಗಾಸು ಮಾತ್ರ. ಯಾಕೆ ಹೀಗೆ? ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ವೈಜ್ಞಾನಿಕ ಬೆಲೆ ಇದೆ. ರೈತರು ಬೆಳೆಯುವ ಬೆಳೆಯೊಂದನ್ನು ಬಿಟ್ಟು 1 ಲೀಟರ್ ನೀರಿನ ಬೆಲೆ 20 ರೂಪಾಯಿ, 50 ಗ್ರಾಂ ಚಿಪ್ಸಿನ ಬೆಲೆ 20 ರೂಪಾಯಿ, 1 ಕೆಜಿ ಟೊಮೆಟೊ ಸಾಸ್ನ ಬೆಲೆ 100 ರೂಪಾಯಿ, ಡಾಕ್ಟರ್ ಎಂಟ್ರೆನ್ಸಿ ಫೀಸ್ 500 ರೂಪಾಯಿ, ಪ್ರೈವೇಟ್ ಸ್ಕೂಲ್ಗಳ ಡೊನೇಷನ್ ಲಕ್ಷಾನುಗಟ್ಟಲೆ. ವ್ಯಾಪಾರಿಗಳು ನಾವೇ ಬೆಳೆದಂತ ಬೆಳೆಯನ್ನು ತೆಗೆದುಕೊಂಡು ಹೋಗಿ ಅವರು ನಿರ್ದಿಷ್ಟ ಪ್ರಮಾಣದಲ್ಲಿ MRP ಎಂದು ನಿಗದಿಪಡಿಸಿದರೆ ನಾವು ಅಷ್ಟೇ ಹಣವನ್ನು ಅವರಿಗೆ ಪಾವತಿ ಮಾಡಬೇಕು. ಒಂದು ವಸ್ತುವಿನ ಬೆಲೆಯನ್ನು ನಿಗದಿ ಮಾಡುವಾಗ ಕಚ್ಚಾ ವಸ್ತುಗಳ ಬೆಲೆ, ಅದನ್ನು ಪಕ್ಕಾ ಮಾಡಲು ತಗಲಿದ ವೆಚ್ಚ, ಸಾಗಾಟದ ಖರ್ಚು ಮತ್ತು ಅವರ ಲಾಭ, ಸರ್ಕಾರದ ತೆರಿಗೆ ಸೇರಿಸಿ ಒಂದು ವಸ್ತುವಿನ ಬೆಲೆ ನಿಗದಿ ಮಾಡುವಾಗ ರೈತರು ಬೆಳೆಯುವ ಬೆಳೆಗೆ ಲಾಭ ಕೊಡಿ, ಅದಕ್ಕೆ ತಗಲಿದ ಖರ್ಚು ಮತ್ತು ಅವರ ಕೂಲಿಯನ್ನಾದರೂ ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಆ ಕಾಲ ಯಾವಾಗ ಬರುತ್ತದೆ? ಭಾರತದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ರೈತರ ಗೋಳನ್ನು ಕೇಳುವವರಾದರೂ ಯಾರು ಇಲ್ಲಿ? ರೈತ ದೇಶದ ಬೆನ್ನೆಲುಬು ಎನ್ನುವುದು ಕೇವಲ ರೈತರ ದಿನಾಚರಣೆ ಮತ್ತು ನಮ್ಮ ಭಾಷಣದ ಬೇಳೆಯನ್ನು ಬೇಳಿಸಿಕೊಳ್ಳುವುದಕ್ಕೆ ಮಾತ್ರ ರೈತ ದೇಶದ ಬೆನ್ನೆಲುಬು ಎಂದು, ಆ ದಿನದ ಅದೇ ವೇದಿಕೆ ಭಾಷಣಗೆ ಮಾತ್ರ ರೈತ ದೇಶದ ಬೆನ್ನೆಲುಬು ಎನ್ನುವ ವಾಕ್ಯ ಮುಗಿದು ಹೋಗುತ್ತೆ. ರೈತನೇ ದೇಶದ ಆರ್ಥಿಕತೆಯ ಮೂಲ. ರೈತ ಯಾವುದೇ ಬೆಳೆಯನ್ನು ಬೆಳೆದಿಲ್ಲ ಎಂದರೆ ನಾವು ಅದರಿಂದ ಯಾವುದೇ ರೀತಿಯ ಉತ್ಪನ್ನಗಳನ್ನು ತಯಾರಿಸಲು ಸಾಧ್ಯವಿಲ್ಲ. ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಕೂಡ ರೈತ ಬೆಳೆಯುವ ಅನ್ನವನ್ನು ನಾವು ತಿನ್ನಲೇಬೇಕು. ರೈತನೇ ಈ ದೇಶದ ಸಮಸ್ಯೆನ ಹಾಗಾದರೆ. ಧನ್ಯವಾದಗಳು.